ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡಿಗೇರ್. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಬಡ ಕುಟುಂಬ ವಿದ್ಯಾರ್ಥಿನಿಯಾದ ಐಶ್ವರ್ಯ ಚಂದ್ರಶೇಖರ್ ಶಿವಾಜಿ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 578 ಅಂಕ ಪಡೆದು ಕಾಲೇಜಿಗೆ ದ್ವಿತೀಯ ಸ್ಥಾನ ಪಡೆದು ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದು ನಮ್ಮ ಕಾಲೇಜಿಗೆ ಹಾಗೂ ಕನ್ನಡ ಭಾಷೆ ನುಡಿಗೆ ಹೆಮ್ಮೆಯ ವಿಷಯವಾಗಿದ್ದು, ಈ ವಿದ್ಯಾರ್ಥಿನಿಗೆ SK ಶಿಕ್ಷಣ ಸಂಸ್ಥೆ ಹಾಗೂ ಜಯ ಕರ್ನಾಟಕ ಜನಪರ ವೇದಿಕೆ ಹುಣಸಗಿ ವತಿಯಿಂದ ಸನ್ಮಾನಿಸಿ ಮುಂದಿನ ವ್ಯಾಸಂಗಕ್ಕೆ ಹಾರೈಸಲಾಯಿತು. ಈ ಸಂದರ್ಭದಲ್ಲಿ ಪ್ರಭುಗೌಡ ಪೋತ್ರೆಡ್ಡಿ, ಜಯ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಅಧ್ಯಕ್ಷರು ನೀಲಕಂಠ ಸಾವ್ಕರ್, ಗೌರವಾಧ್ಯಕ್ಷರು ಮಂಜು ನೂಲಿನ್, ರುದ್ರು ಪಡ್ಶೆಟ್ಟಿ, ಶಿವರಾಜ್ ಕುಮಾರ್ ರಾಜನ್ ಕೋಳೂರ್, ಶಿವರಾಜ್ ದೇಸಾಯಿ, ಮಂಜುನಾಥ್ ನೂಲಿನ್ ಮತ್ತು SK ಶಿಕ್ಷಣ ಸಂಸ್ಥೆಯ ಮುರಿಯಣ್ಣ ದೇಸಾಯಿ, ವಿಜಯ್ ಕುಮಾರ್ ದೇಸಾಯಿ, ಶಿಕ್ಷಕರಾದ ರಾಮಣ್ಣ ಹೂಗಾರ್ ಮತ್ತು ರಾಜು ದೇಸಾಯಿ ಇತರರು ಸನ್ಮಾನ ಮಾಡಿ ಮುಂದಿನ ವ್ಯಾಸಂಗಕ್ಕೆ ಇದೇ ಥರ ಅಂಕ ಪಡೆದು ತಂದೆ ತಾಯಿ ಹೆಸರನ್ನು ತರಬೇಕು ಮತ್ತು ನಮ್ಮ ಹುಣಸಗಿ ತಾಲೂಕು ಹೆಸರನ್ನು ತರಬೇಕು ಎಂದು ಹೇಳಿದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಹನುಮಂತ ದೊರೆ, ಹುಣಸಗಿ. ಈ ಒಂದು ಸುಸಂದರ್ಭದಲ್ಲಿ ಕನ್ನಡ ನಾಡು ನುಡಿ ಜಲ ಗಡಿ ಯಾವತ್ತಿಗೂ ನಮ್ಮ ಕರ್ನಾಟಕ ಜನಪರ ವೇದಿಕೆಯ ಸಂಘಟನೆಯ ಸದಸ್ಯರುಗಳು, ಗೌರವಾಧ್ಯಕ್ಷರುಗಳು ಹಾಗೂ ಅಧ್ಯಕ್ಷರುಗಳು ಮತ್ತು ಆ ಒಂದು ಕಾಸ್ಕತೇಶ್ವರ ಸ್ಕೂಲಿನ ವಿದ್ಯಾರ್ಥಿಯಾಗಿರ್ತಕ್ಕಂಥ ಐಶ್ವರ್ಯ ಚಂದ್ರಶೇಖರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಯಾಕಪ್ಪ ಅಂತಂದರೆ ಈ ಒಂದು ಇಂಗ್ಲೀಷ್ ಯುಗದಲ್ಲಿ ಒಂದು ಕನ್ನಡವನ್ನು ಬೆಲೆ ಕೊಟ್ಟು ಈ ಕನ್ನಡಕ್ಕಾಗಿ ತನ್ನ ಶ್ರಮದಿಂದ ಕನ್ನಡವನ್ನು ಕರ್ನಾಟಕದಲ್ಲಿ ತನ್ನ ಅಂಕದ ಮುಖಾಂತರ 4 ಜನರಿಗೆ ನಮ್ಮ ಕನ್ನಡವನ್ನು ಎತ್ತಿ ತೋರಿಸಿದಂಥ ಐಶ್ವರ್ಯ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ಒಂದು ಯುಗದಲ್ಲಿ ಕನ್ನಡವನ್ನು ಹೆಚ್ಚಿನ ಬೆಲೆ ಕೊಟ್ಟು ಕನ್ನಡಕ್ಕಾಗಿ ತಮ್ಮ ಸೇವೆಯನ್ನು ನಿರಂತರವಾಗಿ ಸಲ್ಲಿಸ್ತಕ್ಕಂಥ ಕಾಸ್ಕತೇಶ್ವರ ವಿದ್ಯಾರ್ಥಿ ನಿಲಯ ಸ್ಪರ್ಧಾ ಯುಗದಲ್ಲಿ ವಿಶೇಷವಾಗಿ ವಿಜ್ಞಾನ ವಿಭಾಗದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷಾ ವಿಷಯಗಳಿಗೆ ಮಹತ್ವ ಕೊಡೋದು ಭಾಳ ಕಷ್ಟದ ಕೆಲಸ. ಯಾಕಂದರೆ ಅವರಿಗೆ PCMB ಸ್ಕೋರ್ ಮಾಡಲಿಕ್ಕೆ ಭಾಳ, ಅದರಲ್ಲಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಅವುಗಳಿಗೆ ಸ್ವತ್ತು ಕೊಡ್ತಾರೆ. ಅಂಥ ಒಂದು ನಿಟ್ಟಿನಲ್ಲಿಯೂ ಕೂಡ ನಮ್ಮ ಸಂಸ್ಥೆ ಯಾವಾಗಲೂ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮುರುಗಣ್ಣ ದೇಸಾಯಿ ಸರ್ ಅವರು ನಮ್ಗೆ ಪರೋಕ್ಷವಾಗಿ ನಮ್ಗೆ ಸಹಾಯ ಮಾಡಿದ್ದಾರೆ. ನಮ್ಮ ವಿಜಯ್ ಕುಮಾರ್ ದೇಸಾಯಿ ಸರ್ ಅವರ ಯಾವಾಗಲೂ ನಮ್ಮ ಸಿಬ್ಬಂದಿ ವರ್ಗದೊಂದಿಗೆ ಆಗ ಹಗಲಿರುಳು ಕೂಡ ನಮ್ಮೊಂದಿಗೆ ಸಹಕರಿಸುತ್ತಾ ನಮಗೆಲ್ಲ ಮಾರ್ಗದರ್ಶನವನ್ನು ನೀಡುತ್ತಾ ಒಳ್ಳೆಯ ಉತ್ತಮ ಫಲಿತಾಂಶ ಬರುವಲ್ಲಿ ಕಾರಣೀಭೂತರಾಗಿದ್ದಾರೆ. ಯಾಕಂದ್ರೆ ನೋಡಿರಿ, ನಾವು ಒಂದು ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ PCMB ವಿಷಯಗಳ ಜೊತೆಗೆ ನಮಗೆ ಕಡಿಮೆ ಅವಧಿಯಲ್ಲಿಯೂ ಕೂಡ ನಾವು ಕನ್ನಡವನ್ನು ಬೋಧನೆ ಮಾಡಿ ಅದರಲ್ಲಿ ವಿಶೇಷವಾಗಿ ಪರೀಕ್ಷೆಯ ಹಂತದಲ್ಲಿ ಅಂದರೆ ಪರೀಕ್ಷೆ ಹತ್ರ ಬಂದಾಗ ನಾವು ವಿಶೇಷವಾಗಿ ಲ್ಯಾಂಗ್ವೇಜ್ಗಳಿಗೆ ನಮ್ಮ ವಿಜಯ್ ಕುಮಾರ್ ದೇಸಾಯಿ ಸರ್ ಅವರು, ಯಾಕಂದರೆ ಇವತ್ತಿನ ದಿವಸ ನಾವು ಕನ್ನಡಕ್ಕೂ ಕೂಡ ಹೆಚ್ಚು ಮಹತ್ವ ಕೊಡಬೇಕು ಮತ್ತು ಅದೇ ರೀತಿ ಇಂಗ್ಲೀಷ್ಗೂ ಕೂಡ ಒತ್ತು ಕೊಡಬೇಕಂತೇಳಿ ನಾವು ವಿಶೇಷ ತರಗತಿಗಳನ್ನು ಅವರಿಗೆ ನಡೆಸಿದ್ವಿ ಕೆಲವು ಸಂದರ್ಭಗಳಲ್ಲಿ. ಈ ಒಂದು ಪ್ರಯತ್ನದ ಫಲವಾಗಿ ಆ ವಿದ್ಯಾರ್ಥಿನಿಯರ ಫಲವಾಗಿ ಅಂದರೆ ಎಲ್ಲ ನಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥ ಎಲ್ಲರೂ ಒಳ್ಳೆಯ ಅಂಕಗಳನ್ನು ಪಡಲಿಕ್ಕೆ ಸಾಧ್ಯ ಆಗಿದೆ. ಈ ಕನ್ನಡದಲ್ಲಿ ಈ ವಿದ್ಯಾರ್ಥಿನಿ ಒಬ್ಬರು 100ಕ್ಕೆ 100 ಪಡೆದಿರ್ಬೋದು. ಇನ್ನುಳಿದಂತೆ ಕೆಲವೊಂದು ನಮ್ಮ 55 ವಿದ್ಯಾರ್ಥಿಗಳಿಗೆ ಸುಮಾರು 45 ವಿದ್ಯಾರ್ಥಿಗಳು 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ್ರು ನಮ್ಮ ಹೆಮ್ಮೆಯ ವಿಷಯ. ಯಾಕಂತಂದ್ರೆ ಇಲ್ಲ ಅದನ್ನು ಕರೆಕ್ಷನ್ ಮಾಡೋಕ್ಕೆ ನಿಮ್ಮ ಅದನ್ನು ನೋಡೋಕ್ಕೆ ಅದನ್ನು ಒಳಗೆ ಕರೆಕ್ಷನ್ ಮಾಡೋಕ್ಕೆ ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು.